ಹೆಲೋ ಎಲ್ಲರೂ ಇಲ್ಲಿ ಏನಕ್ಕೆ ಬಂದಿದ್ದೀರಾ? ಇವತ್ತು ನಮ್ ಒಂದ್ ಯಂಗ್ ಮ್ಯಾನ್ 50 ಇಯರ್ಸ್ ಬರ್ಡೇ ಸೆಲೆಬ್ರೇಟ್ ಮಾಡಕ್ ಬಂದಿದೀವಿ. ಯಾಕೂ ನಗುನೇ ಇಲ್ವಲ್ಲ ಮಗ್ದಲ್ಲಿ? ಎಲ್ಲರೂ ಸಪ್ಪಗಿದ್ದೀರಾ, ಯಾಕೆ ಇಷ್ಟು ಬೋರಿಂಗ್ ಆಗಿ ಕೂತಿದ್ದೀರಾ? ಎಲ್ಲರೂ ಸ್ವಲ್ಪ ನಗಡಿ. ಇವಾಗ ನಮ್ ಡ್ಯಾಡಿ 5 ಡೆಕೇಡ್ಸ್ ಪಾಸ್ ಮಾಡಿದ್ದಾರೆ. ಇವಾಗ ಗೋಲ್ಡನ್ ಜೂಬ್ಲಿ ಸೆಲೆಬ್ರೇಟ್ ಮಾಡ್ತಿದ್ದಾರೆ. ನೀವೆಲ್ಲ ಈ ಸಪ್ಪು ಕುತ್ಕೊಂಡ್ರೆ ಆಗುತ್ತಾ? ಎಲ್ಲರೂ ಗೈಸ್ ಚಿಯರ್ ಗೈಸ್. ಇವಾಗ Wish you many happiness on the day, brother uncle. ಪ್ರಿಯ ಮಗನೇ, ದೇವರು ನಿನಗೆ 50ನೇಯ ಸುವರ್ಣ ಮಹೋತ್ಸವದಂದು ನಿನಗೆ ಶುಭ ಹಾರೈಸುತ್ತೇವೆ. ದೇವರು ನಿನಗೆ ಉತ್ತಮವಾದ ಸೇವೆ ಮಾಡುವಂಥ ಆಶೀರ್ವಾದ ಕೊಡಲಿ ಹಾಗೂ ಒಳ್ಳೆ ಜ್ಞಾನ ಬುದ್ಧಿ ಆಯುಷ್ ಕೊಡಲೆಂದು ಹಾರೈಸನಾಗಿದ್ದೇನೆ. Dear son, wish you happy many returns of the day. ದೇವರು ನಿನ್ನನ್ನು ವಿಶೇಷವಾದ ರೀತಿಯಲ್ಲಿ ಆಶೀರ್ವದಿಸಿ ದೇವರ ಸೇವೆಯಲ್ಲಿ ಮತ್ತು ರೋಗಿಗಳನ್ನು ಸ್ವಸ್ಥ ಮಾಡುವಂತ ಸೇವೆಯಲ್ಲಿ ನಿನ್ನನ್ನು ಉಪಯೋಗಿಸಿಕೊಳ್ಳಲಿ ಎಂದು ದೇವರಲ್ಲಿ ಹಾರೈಸುತ್ತೇವೆ. Happy 50th birthday. God bless you, ಸ್ಟೀವನ್ ಬ್ರದರ್. ನಿಮ್ಮ ಸೇವೆ ಇದೇ ರೀತಿ ಇನ್ನೂ ಹೆಚ್ಚಾಗಿ ಬೆಳೆಯಲಿ. ದೇವರು ನಿಮ್ಮನ್ನು ಹೆಚ್ಚಾಗಿ ಆಶೀರ್ವದಿಸಲಿ. ನಿಮ್ಮ ಮತ್ತು ನಿಮ್ಮ ಕುಟುಂಬವನ್ನು ಆರೋಗ್ಯ ಭಾಗ್ಯವನ್ನು ಕೊಟ್ಟು ಹೆಚ್ಚಿನ ರೀತಿಯಲ್ಲಿ ಇನ್ನೂ ಬೆಳೆಸಲಿ. ಇನ್ನೂ ಹೆಚ್ಚಿನ ಕುಟುಂಬಗಳಿಗೆ ನಿಮ್ಮ ಪ್ರಾರ್ಥನೆ ಮುಖಾಂತರ ದೇವರ ಕಡೆ ತಿರುಗಲಿ. ಇದೇ ಹಾರೈಸುತ್ತಾ ನಾವೆಲ್ಲರೂ ನಿಮ್ಮನ್ನು ಶುಭ ಕೋರುತ್ತೇವೆ. God bless you. Love from Australia. We wish you many more happy returns of the day, Pastor Stephen. God bless you from West Bengal. मैं पास्टर संजय बिहार भागलपुर सनहोला फाजिलपुर से पास्टर जी को हार्दिक जन्म दिवस की बधाई देते हैं और हम 2 शब्द पास्टर जी के लिए बोलते हैं कि वो हमारे लिए आत्मिक पिता है. उसके द्वारा हमें बहुत कुछ सीखने के लिए और प्रभु में चलने के लिए जो साहस मिला है, जो प्रोत्साहन मिला, जो अभिषेक मिला है और उसके त्याग और उसके बलिदान के द्वारा, उसके मेहनत और प्रार्थना के दुआ के द्वारा आज हम प्रभु को उपस्थिति में चल पा रहे हैं. और हम पास्टर जी को बहुत धन्यवादी हृदय से धन्यवाद देते हैं. परमेश्वर उसको और भी बढ़ाए, अच्छा सेहत दे, अच्छा हेल्थ दे, उनकी कलीसिया को बढ़ाए, उनके परिवार और पूरे घराने को आशीष दे, प्रभु यीशु मसीह के नाम से. मेरे परिवार और पूरे यूटीसी बिहार की कलीसिया के तरफ से पास्टर स्टीवन सर को 50वीं जन्म दिवस के सालगिरह पर हार्दिक शुभकामनाएं. We wish you happy birthday, Pastor Stephen sir. May God bless you. All the best wishes for the 50th. Happy birthday, Pastor Steve. That God bless you. Happy 50th birthday, Pastor. All the best. ನಾನೇನು ಹೇಳ್ಬೇಕಂತಂದ್ರೆ, ಸ್ಟೀವಿ ಅದೇ ನಮ್ಮ ಮನೇಲಿ ನಮ್ಮ ಜೊತೆ ಇದ್ದಾಗ ಅವನು ಅದೇ ಬ್ಯಾಂಗ್ಳೂರ್ಗೆ ಸೇವೆಗೆ ಅಂತ ಬಂದಿಲ್ಲ. ಮುಂದೆ ಏನು ನನ್ನ ಫ್ಯೂಚರ್ ಏನು ಆ ರೀತಿ ತಿಳ್ಕೊಳ್ಳೋಕ್ಕೋಸ್ಕರ ಬಂದಿದ್ದ. ಅವಾಗ ಒಂದೆರಡು ಬಿಸ್ನೆಸ್ನು ಅವನು ಅಟೆಂಪ್ಟ್ ಮಾಡಿದ್ದಾನೆ. ಅಂದ್ರೆ ಬಿಸ್ನೆಸ್ ಅಲ್ಲಿ ಇನ್ವಾಲ್ವ್ ಆಗಿ ಇದು ಮಾಡೋದಕ್ಕೆ, ತನ್ನನ್ನು ತಾನು ಕೆಲಸದಲ್ಲಿ ತೊಡಗಿಸ್ಕೊಳ್ಳೋದಕ್ಕೆ. ಆದ್ರೆ ಅದೆರಡೂ ನಾನು ನೋಡಿದ ಪ್ರಕಾರ ಅದೆರಡೂ ಫೇಲ್ಯೂರ್ ಆಯ್ತು. ಯಾಕಂದ್ರೆ ದೇವರು ಅವನಿಗೆ ಸೇವೆಯನ್ನು ಇಟ್ಟಿದ್ರು, ಸೇವೆಯ ಕರೆ ಅವನ ಮೇಲೆ ಇತ್ತು, ತಾಯಿ ಮಾಡಿದ ಪ್ರಾರ್ಥನೆ ಅವನ ಮೇಲೆ ಇತ್ತು. ಅದರಿಂದ ಅವನು ಕೊನೆಗೆ ಎಷ್ಟು ನಿರಾಶನಾಗಿ ಆತನು ದೇವರಲ್ಲಿ ಗಟ್ಟಿಯಾಗಿ ಮೊರೆಯಿಟ್ಟನು. ಅಂದ್ರೆ 40 ದಿವಸದ ಉಪವಾಸ ಪ್ರಾರ್ಥನೆ ಅವನು ತೆಗೆದುಕೊಂಡ. ಆ ದಿನಗಳಲ್ಲಿ ನಾನು ಸ್ಟೀವಿನ ಬಹಳ ಹತ್ತಿರವಾಗಿ ನೋಡಿದ್ದೇನೆ.
ಎಷ್ಟು ಶ್ರದ್ಧೆಯಿಂದ, ಎಷ್ಟು ಭಯಭಕ್ತಿಯಿಂದ, ಡೆಡಿಕೇಟೆಡ್ ಆಗಿ, ಕಮಿಟೆಡ್ ಆಗಿ ಆ 40 ದಿವಸ ಅಷ್ಟು ಡಿಸಿಪ್ಲಿನ್ ತನ್ನ ಲೈಫ್ನ ಅವ್ನು ಮಾಡ್ಕೊಂಡ ಅಂತಂದ್ರೆ ಅದು ನೋಡೋರ್ಗೂ ಅದೊಂದು ಟೆಸ್ಟಿಮನಿಯಾಗಿ ಇತ್ತು. ಎಷ್ಟೊಂದು ವಿಷಯಗಳಲ್ಲಿ ದೇವರು ಅವನನ್ನು ಬದಲಾವಣೆ ಮಾಡಿ ಅವನ ಮೇಲಿರೋ ದೇವರ ಅಭಿಷೇಕವನ್ನು ಅವನು ಗುರುತಿಸುವಂತೆ, ದೇವರ ಸೇವೆಯ ಕರೆಯನ್ನು ಅವನು ಗುರುತಿಸುವಂತೆ ದೇವರು ಅವನಿಗೆ ಆ ಫಾಸ್ಟಿಂಗ್ ಪ್ರೇಯರ್ ಅಲ್ಲಿ ಸಹಾಯ ಮಾಡಿದ್ರು. ಮತ್ತೆ ನಮ್ಮ ಜೊತೆಗಿದ್ದರಿಂದ ನಮ್ಮ ಮನೆ ಮಗನಾಗಿ ಅವನು ಇರ್ತಾ ಇದ್ದ. ಮಕ್ಕಳ ಜೊತೆ ಆಟ ಆಡ್ಕೊಂಡು ಆ ಫಾಸ್ಟಿಂಗ್ ತಗೊಂಡ್ರು ಕೂಡ ಕ್ರಿಕೆಟ್ ಆಡೋದು, ಈವ್ನಿಂಗ್ ಟೈಮ್ಸ್ ಅಲ್ಲಿ ಸುಮ್ಮನೆ ಮಕ್ಕಳ ಜೊತೆ ಆಟ ಆಡೋದು, ಆ ರೀತಿಯಾಗಿ ಎಲ್ಲ ಇರ್ತಾ ಇದ್ದ. ಒಂಥರ ನಮ್ಮ ಮನೆ ಮಗನಾಗಿ ನಮ್ಗೆ ಅನ್ನಿಸ್ತಾ ಇತ್ತು. ಮತ್ತೆ ಫನ್ನಿ ಮೂಮೆಂಟ್ಸ್ ಅಂತಂದ್ರೆ ನಾನು ಯಾವಾಗ್ಲೂ ಸ್ಟೀವಿಗೆ ಏನಂತ ಹೇಳೋದಂತಂದ್ರೆ, ಏನ್ ಸ್ಟೀವಿ ಊಟ ಬಿಟ್ಟೇ ಬಿಡ್ತೀಯ, ಮಾಡಕ್ ಶುರು ಮಾಡಿದ್ರೆ ನಿಲ್ಸೋದಿಲ್ಲ, ಆ ತರ ಊಟ ಮಾಡ್ತೀಯ ನೀನು ಅಂತ ಯಾವಾಗ್ಲೂ ನಾನು ಅವನಿಗೆ ತಮಾಷೆ ಮಾಡ್ತಾ ಇದ್ದೆ. ಆಮೇಲೆ ಅವನಿಗೆ ಇಷ್ಟವಾದ ಇದು ಅಂತಂದ್ರೆ ಅಡಿಗೆ ಅಂತಂದ್ರೆ ಮೀನು ಅಂತ ನಾನು ಅನ್ಕೊಂತೀನಿ. ಮೀನ್ ಸಾರು ಅವನಿಗೆ ತುಂಬಾ ಇಷ್ಟ. ಅವನಿಗೆ ಇಷ್ಟ ಇಲ್ಲದ ಒಂದು ತಿಂಡಿ ಇದೆ, ಅದನ್ನ ಮಾಡಿದ್ರೆ ಅವ್ನು ಫೋರ್ಸಿಬಲಿ ಫಾಸ್ಟಿಂಗ್ ಮಾಡ್ತಾ ಇದ್ದ ನಮ್ಮ ಮನೇಲಿದ್ದಾಗ. ಅದ್ಯಾವ್ದಂದ್ರೆ ಉಪ್ಪಿಟ್ಟು ನೋಡಿದ್ರೆ ನಾನು ಉಪ್ಪಿಟ್ಟು ಮಾಡ್ತಾ ಇದ್ದೀನಿ ಅಂತ ಗೊತ್ತಾಗಿದ ತಕ್ಷಣ ಬಾಬಿ ಇವತ್ತು ನಾನು ಫಾಸ್ಟಿಂಗ್ ಅಂತ ಹೇಳ್ತಾ ಇರ್ತಿದ್ದ. ಈ ರೀತಿಯಾಗಿ ಮತ್ತೆ ಅಭಿ ಮತ್ತೆ ಸ್ಟೀವಿ ಮಧ್ಯ ಒಂದು ಫನ್ನಿ ಮೂಮೆಂಟ್ ನಡೆದಿದೆ. ಅದೇನಂತ ಅವನಿಗೆ ಗೊತ್ತು, ಅದನ್ನ ಹೇಳಕ್ ಆಗೋದಿಲ್ಲ, ಅದು ಅವರಿಬ್ರಿಗೆ ಗೊತ್ತು. ಈ ವಿಷಯ ಹೇಳ್ಬೇಕಾದ್ರೆ ಅವನ ಮುಖದಲ್ಲಿ ನಗು ಬರುತ್ತೆ ಅಂತ ನಂಗೆ ಗೊತ್ತಿದೆ. ಈ ರೀತಿಯಾಗಿ ಅವನೊಂದು ಒಳ್ಳೆ ಮಗನಾಗಿ ನಮ್ಮ ಜೊತೆ ಇದ್ದ. ಅವನು ಮಾಡಿದ ಸೇವೆಯನ್ನು ನಾವು ನೋಡಿದ್ದೀವಿ. ಅನೇಕ ಕಡೆ ಅವನು ಸೇವೆಗೆ ಹೋಗ್ತಾ ಇದ್ದ. ಅನೇಕ ಜನರು ಅವನನ್ನ ಕರೀತಾ ಇದ್ರು. ಅದರಲ್ಲೂ ಇಮ್ಯಾನ್ಯುಯಲ್ ಸರ್ ಹೇಳಿದ ಒಂದು ಮಾತನ್ನ ನಾನು ಮರೆಯೋದಕ್ಕೆ ಆಗೋದಿಲ್ಲ. ಇಷ್ಟು ಕಡಿಮೆ ಸಮಯದಲ್ಲಿ ನನ್ನ ಕಣ್ಣೆದುರಿಗೆ ಇಷ್ಟು ಒಂದು ದೊಡ್ಡ ಸೇವಕನಾಗಿ ನನ್ನನ್ನು ಮೀರಿಸಿ ಬೆಳೆದು ನಿಂತ ಸೇವೆಯಲ್ಲಿ ಬೆಳೆದು ನಿಂತ ವ್ಯಕ್ತಿ ಅಂದ್ರೆ ಸ್ಟೀವಿ ನೇಮ ಅಂತ ಅಂದ್ಬಿಟ್ಟು ನನ್ನ ಹತ್ರ ಹೇಳ್ತಾ ಇದ್ರು. ಅವರು ಈ ಮಾತನ್ನ ಅವ್ರ ಮನೆಯಲ್ಲೂ ಕೂಡ ಅವರು ಮಿಸಸ್ ವಿಜಯ ಕೊನ್ನೂರ್ ಅವ್ರ ಜೊತೆನೂ ಕೂಡ ಹೇಳ್ತಾ ಇದ್ರಂತೆ. ಅಕ್ಕನು ನನಗೆ ಹೇಳ್ತಾ ಇದ್ರು. ಈ ರೀತಿಯಾಗಿ ದೇವರು ಹಂತ ಹಂತವಾಗಿ ಮಗನನ್ನು ಸೇವೆಯಲ್ಲಿ ಉಪಯೋಗಿಸ್ಕೊಳ್ತಾ ಇದ್ರು. ಇದಿಷ್ಟೇ ಅಲ್ಲ, ನಾನೇನಕ್ಕೆ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಇಷ್ಟು ವರ್ಷ ಮಾಡಿರೋದು ಇದು ಸೇವೆಯ ಒಂದು ಬುನಾದಿ, ಒಂದು ಅಡಿಪಾಯ ಇದ್ದಾಗೆ, ಒಂದು ಫೌಂಡೇಶನ್ ಅಷ್ಟೇ. ಇನ್ನು ಮೇಲೆ ಮಾಡಬೇಕಾಗಿರೋ ಸೇವೆ ಇನ್ನೂ ಅದು ಮಹತ್ವದ್ದಾಗಿದೆ, ಅದು ಅತಿಶಯವಾಗಿದೆ, ವಿಶೇಷವಾಗಿದೆ. ಮುಂದಿನ ದಿನಗಳ ಸೇವೆ ಅದು ಬಹಳ ದೊಡ್ಡದಾಗಿದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಯಾಕಂದ್ರೆ ನಾವು ನೋಡ್ತೇವೆ ಯೋಹಾನ 14:12 ನನ್ನನ್ನು ನಂಬುವವನು ನಾನು ಮಾಡುವ ಕ್ರಿಯೆಗಳನ್ನು ಮಾಡುತ್ತಾನೆ ಮತ್ತು ಅದಕ್ಕಿಂತ ಮಹತ್ತಾದ ಕಾರ್ಯಗಳನ್ನು ಮಾಡ್ತಾನೆ. ಈ ವಾಕ್ಯವನ್ನು ದೇವರು ಮಗನ ಜೀವಿತದಲ್ಲಿ ನೆರವೇರಿಸಲಿ ಅಂತ ನಾವು ಪ್ರಾರ್ಥನೆ ಮಾಡ್ತೀವಿ. ಮತ್ತೆ ನಾವೆಲ್ಲರೂ ನಿನ್ನ ವಿಷಯದಲ್ಲಿ ಹೆಮ್ಮೆ ಪಡ್ತೀವಿ ಸ್ಟೀವಿ. ವಿ ಆರ್ ಆಲ್ ಪ್ರೌಡ್ ಆಫ್ ಯು. ವಿ ಲವ್ ಯು. ಹ್ಯಾಪಿ ಬರ್ಡೇ ಒನ್ಸ್ ಅಗೈನ್. ಹ್ಯಾಪಿ ಬರ್ಡೇ ಸ್ಟೀವಣ್ಣ. ಹ್ಯಾಪಿ ಬರ್ಡೇ ಸ್ಟೀವಣ್ಣ. ಹ್ಯಾಪಿ ಬರ್ಡೇ ಸ್ಟೀವಿ ಅಣ್ಣ. God bless you. God bless you. Happy birthday. We are so lucky to have you in our family. We are sending you the most heartfelt birthday wishes. May God grant you healthy and happiness and prosperity in your special day. I wish you endless happiness and all success in this year. Once again, happy birthday and have a blessed day. Happy birthday. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಸ್ಟೀವನ್ ಮಗನ ಒಂದು 50ನೇ ವರ್ಷದ ಜನ್ಮದಿನದ ಒಂದು ಶುಭಾಶಯಗಳನ್ನು ನಾವೆಲ್ಲರೂ ಕೋರುವವರಾಗಿದ್ದೇವೆ. ಈ ಒಂದು ತಾಯಿಯ ಗರ್ಭದಿಂದ ಹಿಡಿದು ಮಗನನ್ನು ಇಲ್ಲಿವರೆಗೂ ದೇವರು ಕಾಪಾಡಿ ಎಲ್ಲ ಕೇಡು ಗಂಡಾಂತರಗಳಿಂದ, ಕಾಯಿಲೆ, ಕಷ್ಟ, ಆಕ್ಸಿಡೆಂಟ್ಗಳು ಯಾವುದೇ ಇರಲಿ ಎಲ್ಲದರಿಂದ ತಪ್ಪಿಸಿ ಇಲ್ಲಿವರೆಗೂ ಕಾಯ್ದು ಕಾಪಾಡಿದ್ದಾನೆ. ಮುಂದೆ ಕೂಡ ಕಾಪಾಡುವಾತನಾಗಿದ್ದಾನೆ. ಇನ್ನೂ 100 ವರ್ಷಗಳು ಆ ಮಗನ ಹುಟ್ಟು ಹಬ್ಬಗಳನ್ನು ಎಲ್ಲರ ಮಧ್ಯದಲ್ಲಿ, ತನ್ನ ಸಭೆಯ ಮಧ್ಯದಲ್ಲಿ ಆಚರಿಸಿಕೊಳ್ಬೇಕಾಗಿ ನಮ್ಮ ಒಂದು ಪ್ರಾರ್ಥನೆಯಾಗಿದೆ. ಆ ಮಗನು ಮಾಡುವಂತ ದೇವರ ಸೇವೆಗಾಗಿ ಕೂಡ ನಾನು ಬೇಡುತ್ತೇನೆ. ದೇವರ ಸೇವೆಯನ್ನು ಮಗನು ಇನ್ನು ಹೆಚ್ಚೆಚ್ಚಾಗಿ ಮಾಡಿ, ಯೆರೆಮೀಯ ಮತ್ತು ಯೆಶಾಯ ಎಲ್ಲ ಪ್ರವಾದಿಗಳು ಯಾವ ರೀತಿಯಿಂದ ದೊಡ್ಡ ದೊಡ್ಡ ಪ್ರವಾದಿಗಳಾಗಿ
ಅವರು ಜೀವಿಸಿದರು. ಅದೇ ಪ್ರಕಾರ ಈ ಮಗನು ಕೂಡ ದೊಡ್ಡ ಒಂದು ಪ್ರವಾದಿ ಆಗಬೇಕು, ತನ್ನ ಒಂದು ಸಭೆಯನ್ನು ಇನ್ನೂ ಹೆಚ್ಚೆಚ್ಚಾಗಿ ಒಳ್ಳೆ ರೀತಿಯಿಂದ ನಡೆಸಿಕೊಂಡು ಹೋಗಬೇಕು, ಆ ಸಭೆ ಇನ್ನೂ ಹೆಚ್ಚಾಗಿ ಬೆಳೆಯಬೇಕು ಎಂಬತಕ್ಕಂಥದ್ದು ನನ್ನ ಒಂದು ಪ್ರಾರ್ಥನೆಯಾಗಿದೆ. ಈ ಒಂದು ಸಮಯದಲ್ಲಿ ಮತ್ತೊಂದು ಆವರ್ತಿ ಆ ಮಗನ ಒಂದು ಹುಟ್ಟು ಹಬ್ಬಕ್ಕಾಗಿ ನನ್ನ ಹಾರ್ದಿಕ ಶುಭಾಶಯಗಳನ್ನು ನಾನು ಮತ್ತು ನಮ್ಮ ಕುಟುಂಬದ ವತಿಯಿಂದ ತಿಳಿಸುವವಳಾಗಿದ್ದೇನೆ. ಜೈ ಕ್ರಿಸ್ತ. Shalom Aleichem. Peace be upon you. Baruch Atah Adonai. You are the blessed one. I congratulate Anna for celebrating your 50th birthday, and I release the prophetic word Genesis 41:41. I release the Hebrew word Nun. Nun means life. Pentecost, no? Life. Wherever you go, you'll be a great blessing. On behalf of Kingdom Mind Ministry, Shama Media, and Pastor Shalom and family, we love to bless you. God bless you. Thank you, Shalomaya. Your wishes means a lot. Next, ಸಾಗರದಿಂದ ಒಂದು ವಿಡಿಯೋ ಬಂದಿದೆ ಅಲ್ವಾ, ಅದ್ ಯಾರಂತ ನಂಗೂ ಗೊತ್ತಿಲ್ಲ, ನಿಮ್ಗೂ ಗೊತ್ತಿಲ್ಲ. ಡ್ಯಾಡಿ ಗೊತ್ತಿರ್ಬೋದು, ಕೇಳೋಣ ಬನ್ನಿ. ಹುಟ್ಟುಹಬ್ಬದ ಶುಭಾಶಯಗಳು ಸ್ಟೀವನ್ ಅವರಿಗೆ. ಸ್ಟೀವನ್ ಹುಟ್ಟಿದಹಬ್ಬದ ಶುಭಾಶಯಗಳು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನನ್ನ ಹೆಸರು ಪಾಸ್ಟರ್ ವಿನೋದ್ ಡಿ ಚಿಂದವಾಳ್ ಎಂಬುದಾಗಿ. ಕಳೆದ 35 ವರ್ಷದಿಂದ ಕರ್ತನ ಸೇವೆಯನ್ನು ಮಾಡ್ತಾ ಇದ್ದೇನೆ. 25 ವರ್ಷ ಕ್ಯಾಂಪಸ್ ಕ್ರೂಸೇಡ್ನಲ್ಲಿ ಜೀಸಸ್ ಫಿಲಿಂ ಸೇವೆಯನ್ನು ಮಾಡಿ 15 ವರ್ಷದಿಂದ ಕ್ಷಾಳಕದಲ್ಲಿ ಸಭಾಪಾಲಕನಾಗಿ ಸೇವೆಯನ್ನು ಮಾಡ್ತಾ ಇದ್ದೇವೆ. ವಿಶೇಷವಾಗಿ ಸಮಯದಲ್ಲಿ ನನ್ನ ಒಬ್ಬ ಆತ್ಮಿಕ ಸ್ನೇಹಿತನ ಕುರಿತಾಗಿ ನಾನು ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ. 1993ನೇ ಇಸ್ವಿಯಲ್ಲಿ ನಾವು ಜೀಸಸ್ ಫಿಲಿಂ ತೋರಿಸೋದಕ್ಕಾಗಿ ಸಾಗರ CSI ಚರ್ಚಲ್ಲಿರುವಾಗ ಅಲ್ಲಿ ನಮಗೆ ಒಬ್ಬ ಸ್ನೇಹಿತ ಪರಿಚಯ ಆದರು. ಅವರ ಹೆಸರು ಸ್ಟೀವನ್ ಎಂಬುದಾಗಿ. ಅವರು ಅವಾಗ 2nd PUC ಓದ್ತಾ ಇದ್ರು. ನಾವು ಹಳ್ಳಿಗೆ ಹೋಗಿ ಜೀಸಸ್ ಫಿಲಿಂ ತೋರಿಸುವಂಥದ್ದು ನಮ್ಮ ಸೇವೆಯ ಒಂದು ಕರ್ತವ್ಯವಾಗಿತ್ತು. ಆ ಸಮಯದಲ್ಲಿ ಸ್ಟೀವನ್ ಅವರು ನಮಗೆ ಸಹಾಯ ಮಾಡ್ತಾ ಇದ್ರು. ಈಗ ಅಂತ ಹೇಳಿದ್ರೆ ಪ್ರತಿ ದಿವಸ ಅವ್ರದೇ ಆದ ಸೈಕಲ್ ತೊಗೊಂಡು ಬರ್ತಿದ್ದು, ನಮ್ಮೂ ಸೈಕಲ್ಸ್ ಇದ್ದು. ಸೈಕಲ್ ಮೇಲೆ ನಮ್ಮ ಪ್ರಾಜೆಕ್ಟ್ಗಳನ್ನು, ಭಾರವಾದ ಪ್ರಾಜೆಕ್ಟ್ ಕಟ್ಕೊಂಡು ರಾತ್ರಿ ಹೋಗಿ ಫಿಲಿಂ ಶೋ ಮಾಡಿ ರಾತ್ರಿ 12-1 ಗಂಟೆಗೆ ನಾವು ವಾಪಸ್ ಬರ್ತಾ ಇದ್ವಿ. ಪ್ರತಿ ದಿವಸ ಸ್ಟೀವನ್ ಅವರು ನಮ್ಮೊಟ್ಟಿಗೆ ಬರ್ತಾ ಇದ್ರು. ಅವ್ರ ಕಾಲೇಜ್ ಇಲ್ಲದೇ ಇರುವಂಥ ಎಲ್ಲ ಸಮಯ ನಮ್ಮೊಟ್ಟಿಗೆ ಇದ್ದಿದ್ದು. ಕಾಲೇಜ್ ರಜೆ ಬಂದರೆ ಇರ್ತಿದ್ರು. ಎಷ್ಟೋ ಸಾರಿ ಅವರು ನಮ್ಮ ರೂಮ್ನಲ್ಲೇ ಮಲ್ಕೊಂಡು ಉಂಟು. ಈ ರೀತಿಯಾಗಿ ಸೇವೆಗೆ ಅವರು ಸ್ಟೀವನ್ ಅವರು ಸಹಾಯ ಮಾಡ್ತಾಯಿದ್ರು ಮತ್ತು ಆತ್ಮಿಕವಾಗಿ ತುಂಬ ಆಸಕ್ತಿ ಉಳ್ಳಂಥವ್ರು. ಆಗಲೇ ಅವರು ಪ್ರಾರ್ಥನೆ, ದೇವರ ಆತ್ಮನ ಕಾರ್ಯಗಳಲ್ಲಿ ತುಂಬ ಮಗ್ನರಾಗಿದ್ದರು ಮತ್ತು ವಿಶೇಷವಾಗಿ ಅವರು ನಮಗೆ ಎಲ್ಲ ರೀತಿಯಿಂದ ಸಹಾಯ ಮಾಡಿದರು. ನಮಗೆ ಅನೇಕ ಸಾರಿ ಅವರು ರೇಷನ್ ಕೊಡಿಸಿದ್ದಾರೆ. ಅವ್ರ ಮನೆಗೆ ಕರ್ಕೊಂಡು ಹೋಗ್ತಿದ್ರು. ಅವ್ರ ತಂದೆ ತಾಯಿ ತುಂಬ ಆತ್ಮಿಕವಾದಂಥ ಜನರು. ಅವ್ರ ಅಣ್ಣಂದಿರು, ಅಕ್ಕಂದಿರು, ಅವರೆಲ್ಲ ಸಹೋದರರು ಕೂಡ ಅವನು ಪ್ರೀತಿಸ್ತಿದ್ರು. ನಿಜವಾಗ್ಲೂ ಹೇಳ್ಬೇಕಂತ ಹೇಳಿದ್ರೆ ಆ ಕುಟುಂಬದವ್ರು ನಮ್ಮನ್ನು ಮಕ್ಕಳ ಹಾಗೆ ಅವರು ಪ್ರೀತಿ ಮಾಡಿದರು. ಆ ರೀತಿ ಉಪಚಾರ ಕೂಡ ಮಾಡ್ತಾಯಿದ್ರು. ಮುಖ್ಯವಾಗಿ ಸ್ಟೀವನ್ ಅವರು ಕಾಲೇಜ್ ಮುಗಿಸ್ಕೊಂಡು ನಾವೆಲ್ಲ ಹಳ್ಳಿಗಳಿಗೆ ಹೋಗುವಾಗ ಸೇವೆಗೆ ಬರ್ತಾಯಿದ್ರು. ಸುಮಾರು 250-300 ಹಳ್ಳಿಗಳು ನಾವು 2.5 ವರ್ಷ ಸಾಗರ ಸುತ್ತಮುತ್ತ ಎಲ್ಲ ಹಳ್ಳಿಗಳನ್ನು ಸಂದರ್ಶಿಸಿ ಜೀಸಸ್ ಫಿಲಿಮನ್ನು ತೋರಿಸುವಂತೆ ದೇವರು ಸಹಾಯ ಮಾಡಿದ್ರು. ದೇವರು ಅವ್ರನ್ನ ಇನ್ನೂ ಉನ್ನತವಾಗಿ ಆಶೀರ್ವಾದ ಮಾಡಲಿ. ಅವ್ರ ಕುಟುಂಬ, ಮಕ್ಕಳನ್ನು, ಅವ್ರ ಜೊತೆ ಸೇವಕರನ್ನ, ಸಂಸ್ಥೆಯನ್ನು ಆಶೀರ್ವಾದ ಮಾಡಲಿ ಎಂಬುದಾಗಿ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ಶುಭ ಹಾರೈಸ್ತೇನೆ. ಮಾತ್ರವಲ್ಲ, ಈ 18ನೇ ತಾರೀಕು ನಡೆಯುವಂಥ ಕಾರ್ಯಕ್ರಮಕ್ಕೆ ಬರಲಿಕ್ಕೆ ನನಗೆ ಆಹ್ವಾನ ಕೊಟ್ಟಿದ್ದೀರಿ. ಆದರೆ ಸೇವೆ ಒತ್ತಡದಿಂದ ಬರಲಿಕ್ಕೆ ಆಗೋದಿಲ್ಲ. ದೇವ್ರ ಚಿತ್ತದ ಮುಂದಿನ ನಾನು ನಿಮ್ಮನ್ನು ಭೇಟಿ ಮಾಡಲಿಕ್ಕೆ ಇಷ್ಟಪಡ್ತೇನೆ. ದೇವರು ನಿಮ್ಮನ್ನು, ನಿಮ್ಮ ಸೇವೆಯನ್ನು ಆಶೀರ್ವಾದ ಮಾಡಲಿ ಎಂಬುದಾಗಿ ನಾನು ಹೇಳುತ್ತಾ, ಸ್ಟೀವನ್ ಅವರು ನೇರ ನುಡಿಯುಳ್ಳಂಥ ವ್ಯಕ್ತಿ. ಯಾವುದು ತಪ್ಪು ಆದಾಗ ಅವರು ಸಹಿಸ್ತಾ ಇರಲಿಲ್ಲ, ಖಂಡಿತವಾಗಿ ಖಂಡಿಸ್ತಾ ಇದ್ದಂಥ ಒಬ್ಬ ವ್ಯಕ್ತಿ. ಇವತ್ತು ದೇವರ ವಾಕ್ಯ ಸಂಪೂರ್ಣವಾಗಿ ಬೆಳೆದು ಸಹಸ್ರಾರು ಜನರಿಗೆ ದೇವರ ವಾಕ್ಯವನ್ನು ಸಾರದಲ್ಲಿ ಕೇಳಿ ನನಗೆ ಸಂತೋಷವಾಗಿದೆ. ದೇವರವ್ರನ್ನ ಆಶೀರ್ವಾದ ಮಾಡಿ. ನನ್ನ ಹೆಸರು ಡೆನಿಸ್ ಗೋನ್ಸಾಲಿಸ್. ನಾನು ಸಾಗರದಲ್ಲಿ ಮಹಿಮೆ ಸಭೆಯಲ್ಲಿ ಫಾಸ್ಟ್ ಆಗಿ ಸೇವೆ ಮಾಡ್ತಾ ಇದ್ದೀನಿ. ಇದಕ್ಕೆ ಕಾರಣ ಏನೆಂಬುದಕ್ಕಾಗಿ ನೋಡಿಕೊಳ್ಳುವಾಗ, ನಾವು ಸಾಗರ ಪಟ್ಟಣದಲ್ಲಿ ಮೊದಲು ಮನೆ ಮನೆಗಳಿಗೆ ಪ್ರಾರ್ಥನೆಗಳನ್ನು ಮಾಡಿಕೊಳ್ತಾ ಇದ್ವಿ ಮತ್ತು ನೈಟ್ ಪ್ರೇಯರ್ ಸಹ ಮಾಡ್ತಾ ಇದ್ವಿ. ಅದೇ ರೀತಿಯಲ್ಲಿ ನಮ್ಮ ಮಧ್ಯದಲ್ಲಿ ಸ್ಟೀವನ್ ಬ್ರದರ್ ಸಿಕ್ಕಿದ್ರು. ಆವಾಗಲಿಂದ ಸಣ್ಣಕ್ಕಿರಬೇಕಾದ್ರೂ ನಾವು ಸೇವೆಗಳಿಗೆ ಹಳ್ಳಿಗಳಲ್ಲಿ ಎಲ್ಲ ಕಡೆಯಲ್ಲಿ ಹೋಗ್ತಾ ಇದ್ವಿ. ಅದೇ ರೀತಿಯಲ್ಲಿ ಹೋಗುವಾಗ ಸೇವೆಗಳನ್ನು ಮಾಡಿದ್ದೀವಿ. ಅದಕ್ಕೋಸ್ಕರವಾಗಿ ಮತ್ತು ಅದೇ ರೀತಿಯಲ್ಲಿ 50 ವರ್ಷದ ಬರ್ಡೇ ಎಂಬುದಕ್ಕಾಗಿ ನಾವು ಸ್ಟೀವನ್ ಅವ್ರದ್ದು ಕೇಳಿದ್ದಕ್ಕೆ ಸಂತೋಷವಾಯಿತು. ಅದಕ್ಕೆ ಅವರಿಗೆ ಒಂದು ಸರ್ಪ್ರೈಸನ್ನು ಕೊಡೋಣ. ಸೇವೆಯಲ್ಲಿ ತುಂಬ ಆಸಕ್ತಿ ಉಳ್ಳವರಾಗಿ ನಮಗೆ ಅವರು ಕರ್ಕೊಂಡೋಗಿ ನಮ್ಮ ಗುಂಪುಗಳನ್ನು ತಯಾರು ಮಾಡಿದವರು.
ಜಾನ್ ಅವರು ಮತ್ತು ಅದೇ ರೀತಿಯಲ್ಲಿ ಜೋಸಫು ಮತ್ತು ಅದೇ ರೀತಿಯಲ್ಲಿ ಮತ್ತು ಫ್ರಾನ್ಸಿಸ್ ಎಂಬುವರು ಸಹ ನಾವೆಲ್ಲ ಸೇವೆಗಳಿಗೆ ಉತ್ತೇಜನವನ್ನು ಕೊಟ್ಟು ನಮ್ಮನ್ನು ಪೂರೈಸ್ತಿದ್ರು. ಅದಕ್ಕೋಸ್ಕರವಾಗಿ ಈಗ ಅವರು ಬೆಂಗಳೂರಿಗೆ ದೊಡ್ಡ ಸೇವೆ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರವಾಗಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವನಾಗಿದ್ದೀನಿ. ಅವ್ರ ಸೇವೆಯು ಸಹ ಒಳ್ಳೆ ರೀತಿಯಲ್ಲಿ ನಡೆಯಲಿ ಎಂಬುದಕ್ಕಾಗಿ ದೇವರ ಹತ್ರ ಪ್ರಾರ್ಥಿಸ್ತೇನೆ. ದೇವರು ನಿನ್ನನ್ನು ಆಶೀರ್ವದಿಸಲಿ, ಇನ್ನೂ ಹೆಚ್ಚೆಚ್ಚಾಗಿ ದೇವರ ಸೇವೆ ಮಾಡಲಿ ಎಂದು ಹಾರೈಸುತ್ತೇನೆ. ಇನ್ನು ಈ ಸೇವೆಗೆ ಬರಲಿಕ್ಕೆ ನಿಮ್ಮ ತಂದೆ ತಾಯಿ ಇವತ್ತಿನ ದಿನ ಕಾರಣ. ಅವರಿಗೆ ಕೃತಜ್ಞತೆ ಸಲ್ಲಿಸಬೇಕು. ಇವತ್ತಿನ ದಿನ ಅವರು ನಿನ್ನನ್ನು ಉನ್ನತ ಸ್ಥಾನದಲ್ಲಿಟ್ಟು ಇವತ್ತು ನೋಡಿದ್ದಾರೆ. ನೀನು ನಿಮ್ಮಮ್ಮ ನಮ್ಮದೊಂದು ಗ್ರೂಪು, ಒಂದು ಪ್ರೇಯರ್ ಗ್ರೂಪ್ ಶುರು ಆದಾಗ ನಾವು ನಿಮ್ಮ ಮನೆಯ ಎದುರಲ್ಲಿ ಪ್ರೇಯರ್ ಗ್ರೂಪ್ ನಡೆಸ್ತಾ ಇದ್ವಿ. ಆ ಸಮಯದಲ್ಲಿ ನಿಮ್ಮಮ್ಮನೂ ಆ ಗ್ರೂಪಲ್ಲಿ ಪ್ರಾರ್ಥನೆಗೆ ಅಂತ ಬಂದಿದ್ರು ಎದುರು ಮನೆಗೆ ಅಂತ. ಕೂತಾಗ ಅಲ್ಲಿ 100-200 ಜನ ಹುಡುಗರು ಹುಡುಗಿಯರು, ತಂದೆ ತಾಯಿಗಳು, ವಯಸ್ಸಾದವರು, ಮಕ್ಕಳು ಎಲ್ಲ ಸೇರಿಕೊಂಡು ವಾಕ್ಯಗಳನ್ನು, ಸ್ತುತಿಯನ್ನು ಎಲ್ಲ ಕೇಳ್ತಾಯಿದ್ರು. ಅವ್ರಿಗೆ ತುಂಬ ಸಂತೋಷ ಆಯಿತು. 1-2 ದಿನ ಪ್ರೇಯರ್ ಗ್ರೂಪಲ್ಲೆಲ್ಲ ಅಕ್ಕಪಕ್ಕ ಮನೆಗೆ ನಿಮ್ಮಮ್ಮ ಬಂದಿದ್ರು. ಆಮೇಲೆ ಕೊನೆಗೆ ಒಂದು ದಿನ ನನ್ನನ್ನು ಕರೆದು ಕೇಳ್ತಾಯಿದ್ರು, ಯಾವಾಗಲೂ ನನ್ನ ಮಗನನ್ನು ನೀನು ಪ್ರೇಯರ್ ಗ್ರೂಪಲ್ಲಿ ಸೇರಿಸ್ಕೊ ಅಂತ ಹೇಳ್ತಿದ್ರು. ಆವಾಗ ನನಗೆ ಸಂತೋಷ ಆಯಿತು. ಅವಾಗ ನೀನು ಬಂದು ದಿನ ನಮ್ಮ ಪ್ರೇಯರ್ ಗ್ರೂಪಲ್ಲಿ ಕೂರ್ತಾ ಇದ್ದಾಗ ಹಿಂಗೆ ಪ್ರೇಯರ್ ಗ್ರೂಪಲ್ಲಿ ಇದ್ದಾಗ ನೀನೇ ನನ್ನ ಹತ್ರ ಹೇಳ್ತಿದ್ದೆ, ನಾನು ವಾಕ್ಯ ಕೊಡಲ ಅಂತ ಕೇಳಿದಾಗ ನನಗೆ ತುಂಬ ಸಂತೋಷ ಆಯಿತು. ನನಗೆ ಅಷ್ಟು ವಾಕ್ಯ ಕೊಡ್ಲಿಕ್ಕೆ ಬರೆದಿದ್ರು, ನೀನೇ ವಾಕ್ಯಗಳನ್ನು ಪ್ರತಿದಿನ ಕೊಡ್ತಾ ಇದ್ದೆ. ಆವಾಗ 200 ಇದ್ದಿದ್ದು 300 ಜನ ಆಯಿತು. ಜನಗಳು ನಿನ್ನ ವಾಕ್ಯಗಳನ್ನು ಆಲಿಸ್ತಾ ಇರ್ತಿದ್ರು, ಕೇಳ್ತಾ ಇದ್ರು, ಸಂತೋಷ ಪಡ್ತಿದ್ರು. ನೀನು ಇವತ್ತಿನ ದಿನ ಬೇರೆ ಬೇರೆ ದೇಶಕ್ಕೆ, ಬೇರೆ ಬೇರೆ ಊರುಗಳಲ್ಲಿ, ಬೇರೆ ಬೇರೆ ಹಳ್ಳಿಗಳಿಗೆಲ್ಲ ಹೋಗಿ ದೇವ್ರ ವಾಕ್ಯ ಸಾರ್ತಾ ಇದೆಯಾ ಎಲ್ಲ ಕೇಳಿ ನನಗೆ ಸಂತೋಷ ಆಗ್ತಿತ್ತು. ಎಷ್ಟೋ ಸಲ ನಿನ್ನನ್ನು ನಾನು ಪುಟ್ಟಿಗೆ ಫೋನ್ ಮಾಡಿ ಕೇಳ್ತಾ ಇರ್ತಿದ್ದೆ, ಸ್ಟೀವನ್ ಎಲ್ಲಿದ್ದಾನೆ, ಆರಾಮಿದ್ದಾನೆ ಅಂತೆಲ್ಲ ಕೇಳಿದಾಗ ಅವ್ನು ಹೇಳ್ತಿದ್ಲು, ಗುಲ್ಬರ್ಗ, ಬಾಂಬೆ, ಬೇರೆ ಊರುಗಳಿಗೆಲ್ಲ ಹೋಗಿದ್ದಾನೆ ಅಂತ ಕೇಳಿದ ತಕ್ಷಣ ನನಗೆ ಸಂತೋಷ ಆಗ್ತದೆ. ದೇವರಿಗೆ ಅವಾಗ ಕೃತಜ್ಞತೆ ಸಲ್ಲಿಸಿದೆ. ಯಾಕಂದರೆ ಇವತ್ತಿನ ದಿನ ದೇವ್ರ ವಾಕ್ಯ ಸಾರ್ತಿರೋ ಮಕ್ಕಳನ್ನು ಉನ್ನತ ಸ್ಥಾನದಲ್ಲಿ ಇಟ್ಟು ಅವನು ಕಾಪಾಡ್ತಾ ಇದ್ದಿದ್ದಕ್ಕೆ ಎಷ್ಟೋ ತಡರುಗಳು ಬಂದರು. ನೀನು ಒಂದಿನನೂ ಹೇಳ್ತಿಲ್ಲ. ನಿನ್ನ ಜೊತೆಲಿದ್ದೆ ಎಷ್ಟೋ ಪಾಸ್ಟರ್ಗಳು ನನ್ನ ಹತ್ರ ಅವರು ನೋವುಗಳನ್ನೆಲ್ಲ ಹೇಳ್ಕೊಡ್ತಾ ಇದ್ರು. ಎಷ್ಟೋ ಜನಕ್ಕೆ ನಾನು ಸಮಾಧಾನ ಕಳಿಸಿದೆ. ಆದರೆ ನೀನು ಒಂದು ದಿನವೂ ದೇವ್ರ ವಾಕ್ಯ ಸಾರಬೇಕಾದಾಗ ಕಷ್ಟ ನೋವುಗಳು ಬಂದರೂ ನೀನು ಎದುರಿಸಿ ನಿಂತು ಮುಂದೆ ಸಾಕ್ತಾ ಇದ್ದೆ. ಒಂದು ದಿನವೂ ನನ್ನ ಹತ್ರ ಹೇಳ್ತಾ ಇರಲಿಲ್ಲ. ಆದರೆ ನೀನು ಇವತ್ತಿನ ದಿನ ಬಿಜೆ ಟಿವಿಗಳಲ್ಲೂ ವಾಕ್ಯಗಳನ್ನು ಸಾರ್ತಾ ಇರೋದು ನೋಡಿ ಪ್ರತಿ ಗುರುವಾರ ನಾನು ನೋಡ್ತಾ ಇರ್ತೀನಿ. ಆವಾಗ ನನಗೆ ತುಂಬ ಸಂತೋಷ ಹಾಕಿ ಎಷ್ಟೋ ಸಲ ಕ್ಲಾಪ್ಸ್ ಹಾಕಿದ್ದೀನಿ. ಯಾಕಂದರೆ ನನ್ನ ಹುಡುಗ ಇವತ್ತಿನ ದಿನ ನಮ್ಮ ಸ್ಟೀವನು ಇಷ್ಟು ಒಳ್ಳೆಯ ದೇವ್ರ ವಾಕ್ಯ ಕೊಡ್ತಾನೆ. ಹಾಡುಗಳು, ಆ ಪ್ರಾರ್ಥನೆಗಳನ್ನೆಲ್ಲ ಕೇಳಿದ ತಕ್ಷಣ ನನಗೆ ಎಷ್ಟೋ ಸಲ ಕಣ್ಣೀರು ಹಾಕಿದ್ದು ಉಂಟು ನಾನು. ಯಾಕಂದರೆ ಅಷ್ಟು ಸಂತೋಷಕ್ಕೆ ಹಾಕಿದ್ದದು. ನಮ್ಮ ಹುಡುಗ ನಮ್ಮ ಜೊತೆ ಗುಂಪಲ್ಲಿದ್ದು ಇಷ್ಟು ಉನ್ನತ ಸ್ಥಾನದಲ್ಲಿದ್ದಾನೆ ಅಂತ ಸಂತೋಷ ಆಯಿತು. ಇನ್ನು ಮುಂದೆ ಈಗ ದೇವಸ್ಥಾನ ಎಲ್ಲ ಚರ್ಚ್ಗಳಲ್ಲೂ ಅವನು ಚರ್ಚ್ ಓಪನ್ ಮಾಡಿದ್ದಾನೆ. ಎಲ್ಲ ಊರುಗಳಲ್ಲೂ ಸ್ಟೀವನ್ ಒಂದು ಚರ್ಚ್ಗಳು ಓಪನ್ ಮಾಡಿದ್ದಾನೆ ಅಂತ ಕೇಳಿ ಸಂತೋಷ ಆಯಿತು. ಆಗಲೇ ಆಲ್ರೆಡಿ 7-8 ಚರ್ಚ್ ಓಪನ್ ಮಾಡಿದ್ದಾನೆ. ಇನ್ನೂ ಒಂದು 50-60 ಚರ್ಚ್ ಓಪನ್ ಮಾಡಲಿ, ಇನ್ನೂ ಜನ ಜಾಸ್ತಿ ಸೇರಲಿ, ದೇವ್ರ ಸೇವೆ ಮಕ್ಕಳಾಗಲಿ, ಯೇಸು ಸ್ವಾಮಿಯ ವಾಕ್ಯನ ಎಲ್ಲ ಕಡೆ ಬಿತ್ತಲ್ಪಡಲಿ, ಎಲ್ಲರೂ ಯೇಸು ಸ್ವಾಮಿ ಮಕ್ಕಳಾಗಿ ಮಾರ್ಪಡಲಿ ಎಂದು ಅವನು ಎಲ್ಲರೂ ವಾಕ್ಯ ಸಾರ್ತಾ ಇದ್ದಾನೆ ಎಂದು ನನಗೆ ಸಂತೋಷ ಆಗುತ್ತೆ. ಇನ್ನೂ ತುಂಬ ಅವನಿಗೆ ಒಳ್ಳೆಯ ಆರೋಗ್ಯ ಕೊಟ್ಟು, ಶಾಂತಿ ಸಮಾಧಾನ ಕೊಟ್ಟು, ನೆಮ್ಮದಿಯನ್ನು ಕೊಡಲಿ. ಅವನಿಗೆ ಇನ್ನೂ ಹೆಚ್ಚೆಚ್ಚಾಗಿ ಈ ಹುಟ್ಟುಹಬ್ಬನ ಸಂತೋಷ ಸಮೃದ್ಧಿಯಾಗಿ ಆಚರಿಸಲಿ ಎಂದು ಹಾರೈಸುತ್ತೇನೆ. ಥ್ಯಾಂಕ್ ಯು ಸೋ ಮಚ್. ಇವಾಗ ನೆಕ್ಸ್ಟ್ ನಮ್ಮ ಡ್ಯಾಡಿಗೆ ಫಸ್ಟ್ ಇಂದ ಸೇವೆಲ್ ಎನ್ಕರೇಜ್ ಮಾಡಿದಂತಹ ಇಮ್ಯಾನ್ ಅಂಕಲ್ ಇವಾಗ ನಮ್ಮ ಮಧ್ಯದಲ್ಲಿಲ್ಲ. ಆದ್ರೆ ಅವ್ರ ಬಗ್ಗೆ ಅವ್ರ ವೈಫ್ ನಮ್ಗೆ ಹೇಳ್ತಾರೆ, ಅದನ್ನ ನಾವು ಕೇಳಿಸ್ಕೊಬರೋಣ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಮೊದಲನೇದಾಗಿ ತನ್ನ 50 ವರ್ಷದ ಹುಟ್ಟು ಹಬ್ಬವನ್ನು ಆಚರಿಸಿಕೊಳ್ಳುವಂಥ ಸ್ಟೀವಿಗೆ ಹ್ಯಾಪಿ ಬರ್ಡೇ. ನಿಜವಾಗ್ಲೂ ಈಗಲೂ ನೆನೆಸ್ಕೊಂಡ್ರೆ 50 ವರ್ಷ ಆಯ್ತಾ ಅಂತ ಅನಿಸ್ತದೆ. ಸ್ಟೀವಿನ ನನ್ನ ಹೆಸರು ಮೊದಲನೇದಾಗಿ ಮಿಸಸ್ ವಿಜಯ ಇಮ್ಯಾನ್ಯುಯಲ್ ಕೊನ್ನೂರ್ ಅಂತ. ನಾನು ಸ್ಟೀವಿನ 25 ವರ್ಷಗಳ ಹಿಂದೆ ನಾನು ನೋಡಿದ್ದೀನಿ. ತುಂಬ ಯಂಗ್ಸ್ಟರ್ ಆಗಿದ್ದರು, ಇನ್ನೂ ಮದುವೆ ಆಗಿರಲಿಲ್ಲ. ವಿಜಯ್ ಮತ್ತು ಅನಿತಾ ಅವರ ಮನೇಲಿ ವೆಬ್ಸ್ಟರ್ ಸ್ಕೂಲಲ್ಲಿ ಇರ್ತಿದ್ರು. ನಾವೇ ಅಲ್ಲೇ ಇರ್ತಾಯಿದ್ವಿ. ನಾನು ಆವಾಗ ಮೊದಲನೇದಾಗಿ ಅವ್ರನ್ನ ನೋಡಿದ್ದು. ಚಿಕ್ಕ ಹುಡುಗ, ಶಾರ್ಟ್ಸ್ ಹಾಕ್ಕೊಂಡು ಯಾವಾಗಲೂ ಪ್ಯಾಷನಲ್ಲಿ ಹಾಡು ಬಾರಿಸ್ತಾ ನೋಡ್ತಾ ಇದ್ದೆ ನಾನು.
ತುಂಬ ಹಂಬಲ್ ವ್ಯಕ್ತಿ, ಬಹಳ ಚೆನ್ನಾಗಿ ದೇವರನ್ನು ಆರಾಧನೆ ಮಾಡ್ತಾ ಇರೋದನ್ನು ನಾನು ಕಂಡೆ. ಮತ್ತು ಕೆಲವು ವಿಷಯಗಳನ್ನು ನನಗೆ ಜ್ಞಾಪಕಕ್ಕೆ ಬರ್ತದೆ. ಏನಂತಂದರೆ ಅವರು 40 ದಿನಗಳು ಒಂದು ಫಾಸ್ಟಿಂಗ್ ಪ್ರೇಯರ್ ಮಾಡ್ತಾಯಿದ್ರು. ಬಹಳ ಕಟ್ಟುನಿಟ್ಟಾಗಿ ಶಿಸ್ತಿನಿಂದ ಪ್ರಾರ್ಥನೆ ಮಾಡುವಾಗ ಇಮ್ಯಾನ್ಯುಯಲ್ ಕುನ್ನೂರ್ ನಮ್ಮ ಹಸ್ಬೆಂಡ್ ಅದನ್ನು ನೋಡ್ತಾಯಿದ್ರು. ಅವರಿಗೆ ನಮ್ಮ ಮನೇಲಿ ಚಿಕ್ಕ ಕ್ಯಾಶೋ ಇತ್ತು, ನಮ್ಮ ಮನೆ ಹತ್ರ ಬರೋರು, ನಾವು ಅಲ್ಲೇ ಪಕ್ಕದಲ್ಲೇ ಇದ್ವಿ. ಬಂದು ಅದರಲ್ಲಿ ಹಾಡಿ ಸುಮಾರು ಹಳೆಯ ಕೀರ್ತನೆ ಸಂಗೀತಗಳು ಇವೆಲ್ಲವನ್ನು ಬಾರಿಸ್ತಾ ಇದ್ರು, ಅದನ್ನು ಕೂತ್ಕೊಂಡು ಹಾಡ್ತಾಯಿದ್ರು. ಆಮೇಲೆ ನಮ್ಮ ಹಸ್ಬೆಂಡ್ ಯಾವಾಗಲೂ ನನಗೆ ಹೇಳೋರು, ಅವ್ರು ಬಂದ ತಕ್ಷಣ ಒಳಗಡೆ ಬಂದು ಬೆಳಗ್ಗೆಯಿಂದ ಸ್ಟೀವಿ ಏನೂ ತಿಂದಿಲ್ಲ, ಅವನು ಫಾಸ್ಟಿಂಗ್ ಪ್ರೇಯರಲ್ಲಿದ್ದಾನೆ, ಅವ್ನಿಗೇನಾದರೂ ಕೊಡಬೇಕು ತಿನ್ನಲಿಕ್ಕೆ ಅಂತ ಹೇಳೋರು. ಹಾಗೆ ಮತ್ತು ಸ್ಟೀವಿ ಜೊತೆಗೆ ತುಂಬ ಚೆನ್ನಾಗಿ ಇದು ಮಾಡ್ತಾಯಿದ್ರು. ಅವರನ್ನು CSI ಚರ್ಚ್ಗಳಲ್ಲಿ ಲೆಂಡೆನ್ ಡೇಸಲ್ಲಿ ನಡೆಯುವಾಗ ಅಲ್ಲಿ ಸಾಯಂಕಾಲದೊತ್ತು ಪ್ರತಿದಿನ ಆರಾಧನೆ ನಡೀತಾ ಇತ್ತು. ಆ ಆರಾಧನೆಗಳಿಗೆ ಅವರನ್ನು ಹುರಿದುಂಬಿಸಿ ಸ್ಟೀವಿನ ಕಳಿಸೋರು. ಆವಾಗ ಸ್ಯಾಮೆಲ್ ಅಯ್ಯ ಅಂತ ಅಯ್ಯ ಒಬ್ಬರಿದ್ದರು. ಆ ಅಯ್ಯ ಕೇಳೋರು, ಯಾರನ್ನ ಕಳಿಸ್ತಾ ಇದ್ದೀರಾ ಹೀಗೆ ಅಂದರೆ, ಇಲ್ಲ ಪಾಸ್ಟ್ರೆ, ಅವ್ರು ಚೆನ್ನಾಗಿ ಆರಾಧನೆ ಮಾಡ್ತಾರೆ, ದೇವರ ವಾಕ್ಯನ ಹೇಳ್ತಾರೆ, ಈಗ ಅವ್ರನ್ನ ನೀವು ಸೇವೆಯಲ್ಲಿ ಉಪಯೋಗಿಸ್ಕೊಳ್ಳಿ ಎಂಬುದಾಗಿ. ಈ ರೀತಿಯಾಗಿ ಅವರ ಒಂದು ಸೇವೆಯ ಪ್ರಾರಂಭ ದಿನಗಳು ಪ್ರಾರಂಭವಾಗಿದ್ದನ್ನು ನಾನು ನೋಡಿದ್ದೇನೆ. ಮತ್ತು ಹಾಗೆಯೇ ಇಮ್ಯಾನ್ಯುಯಲ್ ಕುನ್ನೂರ್ ಅವ್ರಿಗೆ ಸುಮಾರು ಕಡೆಗಳಲ್ಲಿ ನಾವು ನಾರ್ತ್ ಕರ್ನಾಟಕ ಕೊಪ್ಪಳ ಸೈಡ್ ಆಗಲಿ, ಗಂಗಾವತಿ, ಗೊರೆಬಾಳು ಮತ್ತು ವಾಡಿ, ಗುಲ್ಬರ್ಗ, ಆಮೇಲೆ ಅಲ್ಲೆಲ್ಲ ಬೈಬಲ್ ಈ ವಿಶೇಷ ದಿನಗಳಲ್ಲಿ ಮತ್ತು ಮಕ್ಕಳ ಒಂದು ಸಂಡೇ ಸ್ಕೂಲ್ ದಿನಗಳು ನಡೆಯುವಾಗ CBSE ಆ ಥರ ದಿನಗಳಿಗೆ ಅವರು ತುಂಬ ರೆಕಮೆಂಡ್ ಮಾಡ್ತಾಯಿದ್ರು. ಸ್ಟೀವಿನ್ ನೋಡುವಾಗ ಅವ್ರಿಗೆ ಬಹಳ ಖುಷಿ. ಅವರು ಒಂದು ಮಾತು ನನಗೆ ಆ ದಿನಗಳಲ್ಲೇ ನಾವು ಮಾತಾಡ್ಕೊಂಡಿದ್ದು, ಅವ್ರು ಹೇಳೋರು, ಈ ಸ್ಟೀವಿಗೆ ಒಳ್ಳೆ ಇದೆ, ದೇವರು ತುಂಬ ಚೆನ್ನಾಗಿ ಈ ವಯಸ್ಸಲ್ಲಿ ಆತನನ್ನು ಉಪಯೋಗಿಸ್ಕೊಳ್ತಾ ಇದ್ದಾನೆ, ಮುಂದಿನ ದಿನಗಳಲ್ಲಿ ತುಂಬ ಒಳ್ಳೆ ಸೇವೆ ಮಾಡ್ತಾನೆ ಇವನು, ತುಂಬ ಇದು ಅಂತ ಹೇಳ್ಬಿಟ್ಟು ತುಂಬ ಅಪ್ರಿಷಿಯೇಟ್ ಮಾಡೋರು. ನಾನು ಹಾಗೆ ಅದನ್ನು ನೋಡ್ತಾ ಬಂದೆ. ಈಗ ಆಲ್ಮೋಸ್ಟ್ 25 ವರ್ಷದಿಂದ ನಾನು ಸ್ಟೀವಿನ ನೋಡ್ತಾ ಇದ್ದೀನಿ. ಆತನ ಸೇವೆ, ಆತನ ದೇವರಿಗಾಗಿ ಆತನು ಮಾಡಿಕೊಂಡಂಥ ಒಂದು ಕಮಿಟ್ಮೆಂಟು ಇವೆಲ್ಲವೂ ಬಹಳ ಒಳ್ಳೆಯದು. ಇಲ್ಲಿಯವರೆಗೂ ಒಂದು ಉತ್ತಮ ಸೇವೆಯನ್ನು ಅವರು ಮಾಡ್ತಾ ಬಂದಿದ್ದಾರೆ. ಸ್ಟೀವಿ, ಗಾಡ್ ಬ್ಲೆಸ್ ಯು. ಇನ್ನೂ ಹೆಚ್ಚಾಗಿ ದೇವರು ನಿನ್ನನ್ನು ಆತನ ರಾಜ್ಯವನ್ನು ಕಟ್ಟಲಿಕ್ಕೆ ನಿನ್ನನ್ನು ಉಪಯೋಗಿಸ್ಕೊಳ್ಳಿ. ನಮ್ಮೆಲ್ಲರ ಪ್ರಾರ್ಥನೆ ಹಾಗೂ ಆಲ್ ದ ಬೆಸ್ಟ್. ನೆಕ್ಸ್ಟ್ ಇವಾಗ ಡ್ಯಾಡಿದು ಫ್ಯೂ ಮೆಮೊರೀಸ್ ಇದೆ ನಮ್ಮ ಹತ್ರ, ಫ್ಯೂ ಫೋಟೋಸ್ ನ ಕಲೆಕ್ಟ್ ಮಾಡಿದೀವಿ. ಅದೆಲ್ಲಾನು ಒಂದ್ಸತಿ ಮತ್ತೆ ಮೆಲ್ಗಾಕೋ ಬರೋಣ ಬನ್ನಿ. Step into the golden world. 50 springs fly away, a rainbow in the sky. A time of peace, a time when hearts are then set free, a time to heal the wounds of division. It's a time of grace, a time of hope, a time of sharing.
to touch, a time to reach those hearts that often wander, a time to bring them back to God's embrace. It's the time to give thanks to the Father, Son, and Spirit. Open your hearts to the Lord and begin to see the mystery that we are all together as one family. No more walls, no more chains, no more selfishness and closed doors, for we are in the fullness of God's time. It's the time of the great Jubilee. Keep cheering on, come on, we can do this. Wonderful man of God, spirited, walks with humility, gentle, tender.